ಇನ್ನೊಂದು ಡೀಪ್ ಟೆಕ್, ಸೆಮಿ ಕಂಡಕ್ಟರ್, ಇದರಲ್ಲಿ ಎಷ್ಟು ಬೇರೆ ಬೇರೆ ಅಪಾರ್ಚುನಿಟೀಸ್ ಇದೆಯಲ್ಲ, ಒಂದಿಷ್ಟು ಅಪಾರ್ಚುನಿಟೀಸ್ ಬಗ್ಗೆ ಹೇಳ್ಬೋದಾ? ಯಾರಾದರೂ ನಮ್ಮ ನೋಡ್ತಾ ಇದ್ರೆ, ಕಾಲೇಜ್ ಸ್ಟೂಡೆಂಟ್ಸ್ ಇಂಟರ್ನ್ಶಿಪ್ ಮಾಡ್ಬೋದು ಅವರು. ಏನೆಲ್ಲ ಅಪಾರ್ಚುನಿಟೀಸ್ ಇದೆ ವಿಚ್ ಆರ್ ಲೈಕ್ ಅನ್ಟಚ್ಡ್ ಬಟ್ ಟು ಬಿ ಟ್ಯಾಪ್ಡ್? ಭಾಳ ಏನಾಗದವ್ರು ಈಗ ನೀವು ಜಿಯೋ ಪೊಲಿಟಿಕಲ್ ಸಿನಾರಿಯೋ ಕರೆಂಟ್ಲಿ ನೋಡಿದ್ರೆ, ಸಾವರಿನಿಟಿ ಹ್ಯಾಸ್ ಬಿಕಮ್ ಒನ್ ಆಫ್ ದ ಬಿಗ್ಗೆಸ್ಟ್ ಬಸ್ ವರ್ಡ್ಸ್. ಬೇಸಿಕ್ಲಿ ನೀವು ಹೇಳ್ದಂಗ ಫುಲ್ ಸಪ್ಲೈ ಚೈನ್ ನಲ್ಲೇ ನಮಗೆ ನಮ್ಮ ಸಪ್ಲೈ ಸೆಕ್ಯೂರಿಟಿ ಬೇಕು. ಅದು ಮಟೀರಿಯಲ್ಸ್ ಇರಲಿ, ಇದಿರಲಿ, ಇದಾಗಲಿ. ನಾವು ಒನ್ ಆಫ್ ದ ಫಸ್ಟ್ ಸ್ಟೆಪ್ಸ್ ಆಸ್ ಐ ಅರ್ಲಿಯರ್ ಟೋಲ್ಡ್ ಯು ದಟ್ ಪಾಲಿಸಿ ಡಾಕ್ಯುಮೆಂಟ್ಸ್ ನಮ್ಗೆ ಸ್ವಲ್ಪ ಗೈಡೆನ್ಸ್ ಕೊಡ್ತಾವೆ. ಬಟ್ ಎಲ್ಲೇ ಭಾಳ ಜಾಸ್ತಿ ಇಂಪಾರ್ಟೆಂಟ್ ಐತಿ ಇನ್ ಸರ್ಟನ್ ಕೀ ಸನ್ರೈಸ್ ಏರಿಯಾಸ್ ಅಲ್ರಿ, ಇಟ್ಸ್ ಗೋಯಿಂಗ್ ಟು ಬಿ ಎನರ್ಜಿ. ಎನರ್ಜಿನಾಗ ಭಾಳಷ್ಟು ರಿಸರ್ಚ್ ಐತಿ. ಇಫ್ ಐ ಡೋಂಟ್ ನೋ ವೆದರ್ ಯು ನೋ ದ ಪಾಲಿಸಿ ಆಸ್ಥಾ ಆರ್ ಆಶಾ, ಐ ಹ್ಯಾವ್ ಟು ಜಸ್ಟ್ ಚೆಕ್ ದಟ್. ಬಟ್ ಬೇಸಿಕ್ಲಿ ದೇ ಅಲೌಡ್ ಪ್ರೈವೇಟ್ ಸೆಕ್ಟರ್ ಟು ಗೆಟ್ ಇನ್ ಟು ನ್ಯೂಕ್ಲಿಯರ್. ಇವತ್ತ ನೀವು ಚಿಪ್ಸ್ ಪ್ರಾಬ್ಲಮ್ ಏನಿತ್ತು, ಲೆಟ್ಸ್ ಲುಕ್ ಅಟ್ ಟ್ರೀಟ್ ಫ್ರಮ್ ದ ಎ ಐ ಲೆನ್ಸ್ ಅಲ್ರಿ ಫಾರ್ ಅ ಸೆಕೆಂಡ್. ಎ ಐನಾಗ ಅಪ್ಲಿಕೇಶನ್ಸ್ ಇತ್ತು, ನಿಮ್ ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್ ಅದ್ರ ತಳಗ ನಿಮ್ದು ಇನ್ಫ್ರಾ ಅಂದ್ರೆ ಡೇಟಾ ಸೆಂಟರ್ಸ್. ಇಂಡಿಯಾ ಮಾಡೆಲ್ಸ್ನು ಹೊಡೆದೈತಿ, ಸರ್ವಮ್ ಎ ಐ ಅಂಡ್ ಆಲ್ ದ ಅದರ್ ಫೋಕ್ಸ್. ಅದ್ರ ತಳಗ ಇನ್ಫ್ರಾನಲ್ಲಿ ಏನ್ ಬರ್ತೈತಿ, ಡೇಟಾ ಸೆಂಟರ್ಸ್ ಒಳಗೆ ಏನದಾವ್ರಿ, ರ್ಯಾಕ್ಸ್ ಅದಾವ, ರ್ಯಾಕ್ಸ್ ಒಳಗೆ ಏನದಾವ್ರಿ, ಸರ್ವರ್ ಅದಾವ, ಸರ್ವರ್ ಒಳಗೆ ಏನದಾವ್ರಿ, ಮದರ್ ಬೋರ್ಡ್ ಅದಾವ, ಚಿಪ್ಸ್ ಅದಾವ. ನಾವು ರ್ಯಾಕ್, ಸರ್ವರ್, ಮದರ್ ಬೋರ್ಡ್ ಆಗ್ಲೇ ಇಂಡಿಯಾನಾಗ ಲಾಸ್ಟ್ 8 ವರ್ಷನಾಗ ಮಾಡ್ಬಿಟ್ಟೇವ್ರಿ. ಸೊ ಆ ಸೌರನ್ ಈಗ ಚಿಪ್ಸ್ ಮಾಡಾಕತ್ತೇವೆ, ಕರೆಕ್ಟ್. ಈಗ ಈ ಲೇಯರ್ ತಳಗ ಹೋದ್ರೆ ಏನ್ ಬರ್ತೈತ್ರಿ, ಎನರ್ಜಿ. ಈಗ ಎನರ್ಜಿ ಇಸ್ ನಾಟ್ ಅಬೌಟ್ ಜಸ್ಟ್ ಮೆಗಾವಾಟ್ಸ್ ರೀ. ನೀವು ಬರೇ ನಾನು 10 ಮೆಗಾವಾಟ್ ಪ್ಲಾಂಟ್ ಐತಿ, 20 ಮೆಗಾವಾಟ್ ಪ್ಲಾಂಟ್ ಅಂತ ನಡೆಯಂಗಿಲ್ರಿ. ಈಗ ಲಾಟ್ ಆಫ್ ಟೈಮ್ಸ್ ಯು ಹ್ಯಾವ್ ಟು ಹ್ಯಾವ್ ಜಿಯೋಗ್ರಫಿಕಲ್ ಸ್ಪ್ರೆಡ್ ರೀ. ನೀವು ಮಿಡಲ್ ಆಫ್ ನೋವೇರ್ನಾಗ ಪ್ಲಾಂಟ್ ಹಾಕ್ಬೇಕಂದ್ರೆ ಹೆಂಗೆ ಮಾಡಬೇಕು, ಟ್ರಾನ್ಸ್ಫಾರ್ಮರ್ಸ್ ಸಿಗಾಕತ್ತಿಲ್ಲ, ಬಹಳಷ್ಟು ಪ್ರಾಬ್ಲಮ್ಸ್ ಇರ್ತಾವೆ ಸಪ್ಲೈ ಚೈನ್ನಾಗ. ಸೊ ದ ಬಿಗ್ಗೆಸ್ಟ್ ಆಪರ್ಚುನಿಟಿ ಟುಡೇ, ಇಫ್ ಯು ಕ್ಯಾನ್ ಸ್ಪೀಡ್ ಅಪ್ I'll give you one example. There is a 90-month waiting time period for high-powered transformers. 90 month. This is the problem is not energy also. This is just one problem area. ಅದ್ರಾಗೂ ನೀವು ಫರ್ದರ್ ಬ್ರೇಕ್ ಡೌನ್ ಮಾಡಿದ್ರೆ ಟ್ರಾನ್ಸ್ಫಾರ್ಮರ್ಸ್ ಎಲ್ಲಿ ಪ್ರಾಬ್ಲಮ್ ಬರಾಕತ್ತೈತಿ ಅಂತ ನಿಮ್ಗೆ ಅದರಲ್ಲೂ ಬರುತ್ತೆ ಸ್ಪೆಸಿಫಿಕ್ಲಿ ಯಾಕೆ ಬರಾಕತ್ತೈತಪ್ಪ ಅದು ಅಷ್ಟು ಪ್ರಾಬ್ಲಮ್. ಸೊ ದಿಸ್ ಆರ್ ಜಸ್ಟ್ ಒನ್ ಎಕ್ಸಾಂಪಲ್ ಆಫ್ ಇಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಆರ್ ಅಸೆಂಬ್ಲಿ ಆಲ್ಸೋ. ಅಂಡ್ ಅದ್ರಾಗೂ ನೀವು ಥಿಂಕ್ ಮಾಡಬೇಕು ದಟ್ ನಾ ಹೆಂಗಿದ್ನ ಸೂಪರ್ ಚಾರ್ಜ್ ಮಾಡ್ಬೋದು ಈ ಪ್ರೊಸೆಸ್ ಅನ್ನು. ಯು ವಿಲ್ ಹ್ಯಾವ್ ಅ ಮಾರ್ಕೆಟ್ ಆಫ್ ಅಟ್ ಲೀಸ್ಟ್ 100 to 500 million ಈಸಿ ಪರ್ ಇಯರ್. ಸೆಕೆಂಡ್, ಎನರ್ಜಿ ಸಾಧ್ಯ ಇಲ್ಲ. ಐ ಮೀನ್ ನಮ್ಗೆ ಪರ್ ಇಯರ್ 1 gigawatt, 2 gigawatt, 3 gigawatt ಈ ತರ ಎನರ್ಜಿ ಬೇಕು. ಎನರ್ಜಿ ಎಷ್ಟು ಅಡಿಷನ್ ಆಗತ್ತೆ ನೋಡಿದ್ರೆ 500-400 ಮೆಗಾವಾಟ್ಗಿಂತ ಜಾಸ್ತಿ ಆಗತ್ತೆ ಅಲ್ರಿ. ವಾಟ್ ಈಸ್ ದ ಸೊಲ್ಯೂಷನ್? ಸ್ಟ್ರಕ್ಚರ್ಡ್ ಆರ್ ಸಿಂಗಲ್ ಮೋನೋಬ್ಲಾಕ್ ನ್ಯೂಕ್ಲಿಯರ್ ರಿಯಾಕ್ಟರ್ಸ್, SMRs ಅಂತಾರೆ. SMRsನಾಗ ಲಾಟ್ ಆಫ್ ರಿಸರ್ಚ್ ಇಸ್ ಆನ್ ಗೋಯಿಂಗ್. ನೀವು SMRs ಚಾಲು ಮಾಡ್ರಿ. I mean, outside the things, I mean, there are a lot of mechanisms and government support today. We have opened up these fields in order to do that. Third, data center in space. You want to send a data center in space for a chemical engineer or mechanical engineer. ನೀವು ಇದ್ರಲ್ರಿ ಸರ್, ಮೆಕ್ಯಾನಿಕಲ್ ಇಂಜಿನಿಯರ್, ಹೀಟ್ ಟ್ರಾನ್ಸ್ಫರ್ ಸರ್. ಬಿಗ್ಗೆಸ್ಟ್ ಪ್ರಾಬ್ಲಮ್ ಇನ್ ಕೂಲಿಂಗ್ ಗಿವನ್ ಚಿಪ್ ಇಸ್ ಹೀಟ್ ಟ್ರಾನ್ಸ್ಫರ್. ನೀವು ಹೆಂಗ್ ಆ ಹೀಟ್ ಬರೋ ಚಿಪ್ಲಿಂದ ಹೆಂಗ್ ಹೊರಗೆ ತೆಗಿತೀರಿ ಅಂಡ್ ಕೂಲ್ ಇಟ್ಟು ಅದನ್ನ ಆಪರೇಷನ್ ಇಡ್ತೀರಿ. ದಟ್ ಈಸ್ ದ ಕೀ ಆಫ್ ಡೇಟಾ ಸೆಂಟರ್. ಡೇಟಾ ಸೆಂಟರ್ ಎಲೆಕ್ಟ್ರಿಸಿಟಿ ಮಾಡಕ್ಕೆ ಈಗ ಇಲಾನ್ ಮಸ್ಕ್ ಹೇಳ್ತಾನೆ ಸ್ಪೇಸ್ ಕಳಿಸು, ಸ್ಪೇಸ್ನಾಗ ಡೇಟಾ ಸೆಂಟರ್ ಮಾಡೋಣ. Nobody is doing that in India ಈಗ. So examples like this where you can prove that okay, ನಾನು ಒಂದು ವ್ಯಾಕ್ಯೂಮ್ ಹಾಕಿದೆ, ಅದರಲ್ಲೇ -60 degrees ತಗೊಂಡು ಹೋದೆ, ಅಲ್ಲೇ ನಾ ಒಂದು ಚಿಪ್ H100 ಇಲ್ದ್ರೆ ನಡ್ಸಾಕತ್ತೀನಿ, ಅದರದ್ದು ಹೀಟ್ ನ ತೆಗಿಯಾಕ ಬರಾಕತ್ತೀನಿ. ನಾ ಬರೀ ಹೀಟ್ ಎಕ್ಸ್ಚೇಂಜರ್ ಡಿಸೈನ್ ಮಾಡಿದ್ರ, ಬರೀ ಅದು ಹೀಟ್ ತೆಗಿಯೋದು AC ತರ ಒಂದು ಹಿಡ್ಕೊಳ್ಳಿ. ಸೊ ಇಂಥವು ಜಗ್ ಆಪರ್ಚುನಿಟೀಸ್ ಅವೆ. ಬಟ್ ಇದಕ್ಕೆ ಓದಬೇಕು, ಆ ಕೀ ಪ್ರಾಬ್ಲಮ್ ಎಲ್ಲೈತಿ ತಿಳ್ಕೋಬೇಕು, ಅಂಡ್ ದೆನ್ ಇರ್ಬೇಕು. ಅಂಡ್ ಇದನ್ನ ಐಸೋಲೇಟೆಡ್ ನಲ್ಲಿ ಮಾಡಕ್ ಬರಂಗಿಲ್ರಿ. ನಮಗೂ ಹಿಂಗ್ ಗುರ್ತಂಗಿಲ್ಲ. ನಾವು ಒಂದ್ 100 ಜನಗಳ ಜೊತೆ ಮಾತಾಡ್ತೇವಿ. ಮಿಕ್ಸಿಂಗ್ ಮೈ ಅಡ್ವೈಸ್ ಟು ಆಂಟರ್ಪ್ರಿನರ್ಸ್ ವುಡ್ ಬಿ, ನೀವು ಬ್ಯಾಂಗ್ಳೂರ್ ಇರ್ರಿ, Tier 2 cities ಇರ್ರಿ, ಎಲ್ಲಾ ಕಡೆ ಆಂಟರ್ಪ್ರಿನರ್ಶಿಪ್ ಇವೆಂಟ್ಸ್ ಆಗ್ತಾವ. ಹೋಗ್ರಿ, ಅಟೆಂಡ್ ಮಾಡ್ರಿ. ಏನೂ ಆಗಂಗಿಲ್ಲ, ಬಟ್ ಐಡಿಯಾಸ್ ಬರ್ತಾವ. ಆ ಐಡಿಯಾಸ್ ವರ್ತು ಇವತ್ತಲ್ಲ, 1 ವರ್ಷ ಬಿಟ್ಟು 2 ವರ್ಷ ಬಿಟ್ಟು ಗೊತ್ತಾಗ್ತೈತ್ರಿ. ಬಟ್ ಫಂಡಮೆಂಟಲ್ ಅಂಡರ್ಸ್ಟ್ಯಾಂಡಿಂಗ್ ಬಂದ್ಬಿಡ್ತೈತ್ರಿ. ಅದ ಜನರುಗಳನ್ನ ಮೀಟ್ ಮಾಡಿ ಡಿಸ್ಕಸ್ ಮಾಡ್ಲಾರ್ದ 90% will be waste, but 10% will be very valuable. So very critical. True. So these are just some of the opportunities, but across the stack already there are a lot of things. How do you control AI? I mean, a lot of them are in the AI sector, but even energy, engineering, materials, ಈಗ ನೀವು ಸ್ಪೇಸ್ ಕಳಿಸ್ಬೇಕು ಹೊಸ, ಲೈಕ್ ಸಮ್ ಆಫ್ ದ ಸ್ಟಾರ್ಟ್ಅಪ್ಸ್ ಆರ್ ವೆರಿ ಇಂಟ್ರೆಸ್ಟಿಂಗ್. ದೇ ಆರ್ ಸೇಯಿಂಗ್ ದಟ್
ಈಗ ಸೆಮಿ ಕಂಡಕ್ಟರ್ ಸಿಲಿಕನ್ ಮಾಡಕ್ಕೆ, ಸಿಲಿಕನ್ ಬೇಡಪ್ಪ, ಬೇರೆ ನೋಡೋಣ, ಗೇಲಿಯಂ ಆರ್ಸೆನೈಡ್ ಏನೋ ಬೇರೆ ನೋಡೋಣ. ಸೊ ಅದ್ರ ಪ್ರಕಾರ ಅದನ್ನ ಪ್ರೂವ್ ಮಾಡಕ್ ಏನ್ ಬೇಕು, ಸ್ಕೂಲ್ ಇದಕ್ಕೆಲ್ಲ ಪ್ರಾಜೆಕ್ಟ್ ಅಟಲ್ ಟಿಂಕರಿಂಗ್ ಲ್ಯಾಬ್ಸ್ ಪ್ಲಸ್ ಸಮ್ ಆಫ್ ದ ಅದರ್ ಏರಿಯಾಸ್ ಆರ್ ಆಲ್ರೆಡಿ ಸಪೋರ್ಟಿಂಗ್ ಆಲ್ ದಿಸ್. ಮಾಡಕ್ ಯಾರಿಲ್ರಿ. ಸೊ ವಾಟ್ ಈಸ್ ಮಿಸಿಂಗ್ ಹಿಯರ್ ಇಸ್ ಪರ್ಸ್ಪೆಕ್ಟಿವ್ ಆರ್ ಫ್ರೇಮ್ ಆಫ್ ರೆಫರೆನ್ಸ್ ನ ಹೇಳ್ತಾನಲ್ರಿ. ಎದನ್ನ ಟಾರ್ಗೆಟ್ ಮಾಡಬಹುದು, ಇವತ್ತು ಐತಿ ಅದನ್ನ ಮಾಡಬಹುದು ಅಂತ ಹೇಳ್ಕೊಡೋದು, ಮೊದಲು ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಒಂದು ಥರ್ಡ್ ಕೆಲಸ. ಎಕ್ಸಾಕ್ಟ್ಲಿ. ಅಂಡ್ ಎದ್ರದ್ದು ಎಷ್ಟು ವ್ಯಾಲ್ಯೂ ಐತಿ, ಅವ್ರು ಯಾರು ಫೆಸಿಲಿಟಿ ಕೊಡಕ್ತಾರ ಅವ್ರಿಗೆ ಗೊತ್ತಿಲ್ರಿ. ಸೊ ಅದಕ್ಕೆ ನನ್ನ ಪ್ರಕಾರ ಫ್ರೇಮ್ ಆಫ್ ರೆಫರೆನ್ಸ್ ತರೋದು, ಅದು ನ್ಯೂರಲ್ ನೆಟ್ವರ್ಕ್ ನಾನು ಹೇಳ್ತೀನಲ್ರಿ, ಅದು ಬಹಳ ಇಂಪಾರ್ಟೆಂಟ್ ನಮ್ಮ ತಲೆಗೆ. ಯಾಕಂದ್ರೆ ಇವತ್ತು ನಮ್ಮ ವಾರ್ಫಿಂಗ್ ಮಷಿನ್ ಮಾಡಕತ್ತಿಲ್ಲ ಅಂದ್ರೆ ಅಟ್ ಲೀಸ್ಟ್ ಒಂದು 20 ಥಿಂಗ್ಸ್ ಅದಾವ್ರಿ, ನಾನು ಐ ವುಡ್ ಹ್ಯಾವ್ ಇಮಿಡಿಯೇಟ್ಲಿ ಗಾನ್ ಅಂಡ್ ಟ್ರೈಡ್. ಸೊ